ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ನಡುವೆ ಒಂದು ಮೊಬೈಲ್ ಬ್ರ್ಯಾಂಡ್ ಸೀರೀಸ್ ಅಂತೂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಅದ್ಯಾವುದು ಅಂದ್ರೆ ಒಪ್ಪೋ ರೆನೋ ಸೀರೀಸ್. ಸೊ ಅವರು ಈ ಮಂತ್ ಇನ್ನೊಂದು ಸೂಪರ್ ಆಗಿರೋ ಒಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಅದ್ಯಾವುದು ಅಂದ್ರೆ ಒಪ್ಪೋ ರೆನೋ 8T ಮೊಬೈಲ್. ಸೊ ಈ ಮೊಬೈಲ್ ನಾನು ಲಾಂಚ್ ಡೇನೆ ಪ್ರೀ ಬುಕಿಂಗ್ ಮಾಡಿದ್ದೆ, ಬಟ್ ಯಾಕೋ ಗೊತ್ತಿಲ್ಲ, ಡೆಲಿವರಿ ಅಂತೂ ತುಂಬಾನೇ ಲೇಟ್ ಮಾಡಿದ್ರು. ಫೈನಲಿ ನನ್ನ ಹತ್ರ ಇದೆ ಒಪ್ಪೋ ರೆನೋ 8T ಮೊಬೈಲ್. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತೀನಿ. ಈ ಮೊಬೈಲ್ ನ ಅನ್ಬಾಕ್ಸ್ ಮಾಡಕ್ಕಂತೂ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಇದ್ರಲ್ಲಿ ನಮಗೆ ಮೈಕ್ರೋಸ್ಕೋಪಿಕ್ ಕ್ಯಾಮ್ರಾ ಕೂಡ ಇದೆಯಂತೆ. ಇದ್ರಲ್ಲಿ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ, ಕ್ಲಾರಿಟಿ ಹೇಗಿರುತ್ತೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್. OPPO Reno 8T, a step above. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಒಪ್ಪೋ ರೆನೋ 8T 5G ಅಂತ ಮೆನ್ಷನ್ ಮಾಡಿರೋದನ್ನ ನೋಡಬಹುದು. ಈ ಸೈಡ್ ಅಲ್ಲೂ ಅಷ್ಟೇ ಅವರು ಒಪ್ಪೋ ರೆನೋ 8T 5G ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನ ಬಾಕ್ಸ್ ಪ್ರೈಸ್ ಬಂದು ನಮ್ಗೆ 38,999 ಅಂತ ಮೆನ್ಷನ್ ಆಗಿದೆ, ಬಟ್ ನನಗೆ 30,000 ರುಪೀಸ್ಗೆ ಸಿಕ್ತು. ನಾನು ಚೂಸ್ ಮಾಡಿದ ಕಲರ್ ಬಂದು ಮಿಡ್ ನೈಟ್ ಬ್ಲಾಕ್, ವೇರಿಯಂಟ್ ಬಂದು 8GB 128GB. ಸೊ ಬನ್ನಿ ಈಗ ಮೊಬೈಲ್ ಬಾಕ್ಸ್ ಓಪನ್ ಮಾಡೋಣ, ಮೊಬೈಲ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ಒಪ್ಪೋ ಅಂತ ಬರ್ದಿರೋದನ್ನ ನೋಡ್ಬೋದು. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಅದನ್ನ ಓಪನ್ ಮಾಡೋಣ. ಫಸ್ಟ್ TPU ಕೇಸ್ ನ ನೋಡ್ಬೋದು. ವಾವ್, ಮ್ಯಾಟ್ ಫಿನಿಶ್ TPU ಕೇಸ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸಿಮ್ ಎಜೆಕ್ಟರ್ ಟೂಲ್ ನ ನೋಡ್ಬೋದು. ಸೇಫ್ಟಿ ಗೈಡ್ ಬುಕ್ ಕೂಡ ಕೊಟ್ಟಿದ್ದಾರೆ, ನಮ್ಗೆ ಹೇಗೆ ಈ ಮೊಬೈಲ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಕ್ವಿಕ್ ಗೈಡ್. ಮೊಬೈಲ್ ನೋಡೋದಕ್ಕೆ ಈ ತರ ಇದೆ. ಆಮೇಲೆ ಬರೋಣ, ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಅದ್ರಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. 80 ವಾಟ್ SUPERVOOC ಪವರ್ ಬ್ರಿಕ್ ನ ಕೊಟ್ಟಿದ್ದಾರೆ. Type-C ಕೇಬಲ್, ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಸೊ ಈಗ ದ ಮೇನ್ ಪ್ರಾಡಕ್ಟ್ ಮೊಬೈಲ್ ಬರೋಣ. ವಾವ್, ಸಖತ್ತಾಗಿದೆ. ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ವಾವ್, ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಫಸ್ಟ್ ಈಗ ಬೂಟ್ ಮಾಡೋಣ. ಫ್ರೆಂಡ್ಸ್, ಈ ಮೊಬೈಲ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ವಾಟ್ ಅ ಮೊಬೈಲ್ ಅಂತಾನೆ ಹೇಳ್ಬೋದು. ನೋಡಿದ ತಕ್ಷಣ ನಾನು ಸೀರಿಯಸ್ಲಿ ಫಿದಾ ಆಗೋದೆ. ತುಂಬಾನೇ ಚೆನ್ನಾಗಿದೆ, ಸಖತ್ತು ಲೈಟ್ ವೇಟ್ ಆಗಿದೆ. ಜಸ್ಟ್ 171 ಗ್ರಾಮ್ಸ್ ಮಾತ್ರನೇ ಈ ಮೊಬೈಲ್ ವೇಟ್ ಇರೋದು. ಸಖತ್ತು ಲೈಟ್ ವೇಟ್ ಅಂತಾನೆ ಹೇಳ್ಬೋದು. ಇನ್ನ ಬ್ಯಾಕ್ ಕೇಸ್ ಡಿಸೈನ್ ಅಂತೂ ನೋಡೋದಕ್ಕೆ ಸಖತ್ತು ಯೂನಿಕ್ ಆಗಿದೆ. ಕ್ಯಾಮ್ರಾ ಹತ್ರನೇ ಒಂದು ಡಿಸೈನ್ ಇದೆ, ಅಂಡ್ ಈ ಕಡೆ ಪ್ಯಾನಲ್ ಒಂದು ಡಿಸೈನ್ ಇದೆ, ಅಂಡ್ ಕ್ಯಾಮ್ರಾ ಹತ್ರ ಫ್ರೇಮ್ ಕೂಡ ಅಷ್ಟೇ ನಮಗೆ ಮೆಟಲ್ ಫ್ರೇಮ್ ಕೊಟ್ಟಿದ್ದಾರೆ. ಡಿಸೈನ್ ಅಂತೂ ನೋಡೋದಕ್ಕೆ ಸಖತ್ತು ಯೂನಿಕ್ ಆಗಿದೆ. ಡಿಸ್ಪ್ಲೇ ಕೂಡ ನಮಗೆ ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಓವರ್ ಆಲ್ ಆಗಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಮೊಬೈಲ್ ಅಂತೂ ಸಖತ್ತು ಬ್ಯೂಟಿಫುಲ್ ಆಗಿದೆ. ನಿಮ್ಮ ಮೊಬೈಲ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸ್ಪ್ಲೇ ಬಂದು ನಮಗೆ 6.7 ಇಂಚಸ್ ಫುಲ್ HD ಪ್ಲಸ್ 120 Hz 3D ಕರ್ವ್ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಮಗೆ ಇದರಲ್ಲಿ 2412x1080 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ಸಖತ್ತಾಗಿದೆ, ಸಖತ್ತು ಕ್ರೇಜಿ ಆಗಿದೆ. ಅಂಡ್ ನಮಗೆ ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದು ಇದರಲ್ಲಿ 93% ನ ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಮಗೆ ಇದರಲ್ಲಿ 1 ಬಿಲಿಯನ್ ಕಲರ್ಸ್ ನ ಯೂಸ್ ಮಾಡಿರೋ ಡಿಸ್ಪ್ಲೇಗೆ. ಸೊ ಇದರಿಂದ ನೋಡೋದಕ್ಕೆ ಡಿಸ್ಪ್ಲೇ ಅಂತೂ ಸಖತ್ತು ಕಲರ್ಫುಲ್ ಅಂಡ್ ಪಂಚಿ ಆಗಿದೆ. ಇದರಿಂದ ನಮಗೆ ಕಾಂಟೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅಂಡ್ ಇದರಲ್ಲಿ ನಮಗೆ ಬ್ರೈಟ್ನೆಸ್ ಬಂದು 950 ನಿಟ್ಸ್ ನ ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಈ ಫೋನ್ ನ ತಗೊಂಡು ಆಚೆ ಯೂಸ್ ಮಾಡಿದ್ರು ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ನಮಗೆ ಇದರಲ್ಲಿ DT ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡಬಹುದು, ನಾವು ಸ್ಕ್ರೀನ್ ಬಂದು ಡಿಸ್ಪ್ಲೇ ಬಂದು ನಮಗೆ 3D ಕರ್ವ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ವ್ಯೂಯಿಂಗ್ ಆಂಗಲ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ನಾವು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ರಿಫ್ರೆಶ್ ರೇಟ್ ಬಂದು ನಮಗೆ 120 Hz ಕೊಟ್ಟಿದ್ದಾರೆ. ಸೊ ಯೂಸ್ ಮಾಡುವಾಗ ಯಾವುದೇ ಒಂದು ನಮಗೆ ಒಂದು ಲ್ಯಾಗ್ ಇರೋದಿಲ್ಲ, ಬಟ್ ಸ್ಮೂತ್ ಆಗಿ ಡಿಸ್ಪ್ಲೇ ವರ್ಕ್ ಆಗುತ್ತೆ. ಇನ್ನ ನಮಗೆ ಫ್ರಂಟ್ ಅಲ್ಲಿ ನಾವು ನೋಡಬಹುದು, ಸೆಲ್ಫಿ ಕ್ಯಾಮ್ರಾ ನೋಡಬಹುದು. 32 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಂಡ್ ಇಲ್ಲೇ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದು 108 MP ಇದೆ. ಬ್ಯಾಕ್ ಕೇಸ್ ನೋಡೋದಕ್ಕೆ ಆಕ್ಚುಲಿ ನಮಗೆ ಗ್ಲಾಸ್ ಫಿನಿಶ್ ತರ ಅನ್ಸುತ್ತೆ, ಬಟ್ ಇದು ಗ್ಲಾಸ್ ಫಿನಿಶ್ ಅಲ್ಲ, ಮೇಡ್ ಅಪ್ ಆಫ್ ಪಾಲಿಕಾರ್ಬೋನೇಟ್ ಮೆಟೀರಿಯಲ್ ಸಖತ್ತು ಪ್ರೀಮಿಯಂ ಆಗಿದೆ. ಅಂಡ್ ಅದೇ ಜಾಸ್ತಿ ಏನು ನಮಗೆ ಫಿಂಗರ್ ಪ್ರಿಂಟ್ಸ್ ಕೂಡ ಏನು ಬೀಳ್ತಾ ಇಲ್ಲ, ಬಟ್ TPU ಕೇಸ್ ವೇರ್ ಮಾಡಿದ್ರೆ ಒಳ್ಳೇದು ಪ್ರೊಟೆಕ್ಷನ್ಗೆ. ಇನ್ನ ಈ ಮೊಬೈಲ್ ನ ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಾವು ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನ ನೋಡಬಹುದು, ಸ್ಪೀಕರ್ ಗ್ರಿಲ್ ನ ನೋಡಬಹುದು. ಸೈಡ್ ಅಲ್ಲಿ ನಾವು ಆನ್ ಅಂಡ್ ಆಫ್ ಬಟನ್ ನ ನೋಡಬಹುದು. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ನ ನೋಡಬಹುದು. ಕೆಳಗಡೆ ಬಂದು ನಾವು ಸ್ಪೀಕರ್ ಗ್ರಿಲ್ ನ ನೋಡಬಹುದು. ಇಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ಸ್ ನ ಯೂಸ್ ಮಾಡಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ನೋಡಬಹುದು, ಮೈಕ್ ನೋಡಬಹುದು, ಅಂಡ್ ಸಿಮ್ ಟ್ರೇ ನೋಡಬಹುದು. ಹೈಬ್ರಿಡ್ ಸಿಮ್ ಸ್ಲಾಟ್ ನ ಕೊಟ್ಟಿದ್ದಾರೆ. ಇಲ್ಲಿ ನೀವು 2 5G ನ್ಯಾನೋ ಸಿಮ್ಸ್ ನ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಒಂದು 5G ನ್ಯಾನೋ ಸಿಮ್ ಅಥವಾ ಒಂದು SD ಕಾರ್ಡ್ ನ ಯೂಸ್ ಮಾಡಬಹುದು. SD ಕಾರ್ಡ್ ಬಂದು ಅಪ್ ಟು 1 TB ವರೆಗೂ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಈ ಮೊಬೈಲ್ ಅಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದೆ. ನಿಮ್ ಮ್ಯೂಸಿಕ್ ಕಂಟ್ರೋಲ್ ಆಗಿರ್ಬೋದು, ಇಲ್ಲ ಅಂದ್ರೆ ಫುಡ್ ಡೆಲಿವರಿ ನೋಟಿಫಿಕೇಶನ್ ಡಿಸ್ಪ್ಲೇ ನ ಟಚ್ ಮಾಡದೇನೆ ನೀವು ನೋಟಿಫಿಕೇಶನ್ಸ್ ನೆಲ್ಲ ನೀವು ಚೆಕ್ ಮಾಡಬಹುದು. ಅಂಡ್ ಇದ್ರಲ್ಲಿ ನಮಗೆ ಐ ಕಂಫರ್ಟ್ ಮೋಡ್ ಕೂಡ ಇದೆ. ನಿಮ್ಗೆ ಏನಾದ್ರು ಒಂದ್ ವೇಳೆ ಡಿಸ್ಪ್ಲೇ ಸಖತ್ತು ಹಾರ್ಶ್ ಆಗಿದೆಯಾ ನಿಮ್ಮ ಐಸ್ಗೆ, ಈ ಐ ಕಂಫರ್ಟ್ ಮೋಡ್ ಅಲ್ಲಿ ನೀವು ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಂಡು ನಿಮ್ ಐಸ್ ತಕ್ಕಂತೆ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು.
ಇನ್ನು ಮೊಬೈಲ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಪ್ರೊಸೆಸರ್ ಬಂದು Qualcomm Snapdragon 695 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು ಒಂದು ಆಕ್ಟಾ-ಕೋರ್ ಪ್ರೊಸೆಸರ್. ಪ್ರೈಮರಿ ಕ್ಲಾಕ್ ಸ್ಪೀಡ್ ಬಂದು ನಮಗೆ 2.2 GHz ಇದೆ. ಇನ್ನು RAM ಬಂದು 8 GB LPDDR4X ನ ಕೊಟ್ಟಿದ್ದಾರೆ. ROM ಬಂದು 128 GB UFS 2.2 ಇದೆ. RAM ಬಂದು Expandable Upto 8 GB. AnTuTu ಸ್ಕೋರ್ ಬಂದು ನಮಗೆ 371001 ಬಂದಿದೆ, ವಿಚ್ ಇಸ್ ಆಕ್ಚುಲಿ ವೆರಿ ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೋದು. ಪ್ರೊಸೆಸರ್ ಇನ್ನೂ ಇಂಪ್ರೂವ್ ಆಗಿರ್ಬೋದಿತ್ತು. ನಾನು ಈ ಮೊಬೈಲ್ ಅಲ್ಲಿ ಆಸ್ಫಾಲ್ಟ್ ಗೇಮ್ ಕೂಡ ಆಗುತ್ತೆ, ನನಗೇನು ಹೀಟಿಂಗ್ ಇಶ್ಯೂಸ್ ಅಥವಾ ಲ್ಯಾಗ್ ಏನು ಅನ್ಸಿಲ್ಲ. ಬಟ್ ನೀವೇನಾದ್ರೂ ಹೈ ಎಂಡ್ ಗೇಮ್ಸ್ ನ ಆಡ್ತೀನಿ ಅಂದ್ರೆ ಮೀಡಿಯಂ ಸೆಟ್ಟಿಂಗ್ ಅಲ್ಲಿ ಆಡಿದ್ರೆ ಬೆಟರ್. ಯಾಕಂದ್ರೆ ಹೈಯೆಸ್ಟ್ ಸೆಟ್ಟಿಂಗ್ ಅಲ್ಲಿ ನಾವೇನಾದ್ರೂ ಹೈ ಎಂಡ್ ಗೇಮ್ಸ್ ಆಡಿದ್ರೆ ಮೊಬೈಲ್ ಒಂದು ಸ್ವಲ್ಪ ಲ್ಯಾಗ್ ಆಗೋ ಚಾನ್ಸ್ ಕೂಡ ಇದೆ. ಬಟ್ ಈ ಪ್ರೈಸ್ ರೇಂಜ್ ಗೆ ಪ್ರೊಸೆಸರ್ ಇನ್ನೂ ಇಂಪ್ರೂವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಪ್ರೊಸೆಸರ್ ವೈಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತೂ ಇದೆ. ಇನ್ನು ಮೊಬೈಲ್ ನ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ವರ್ಷನ್ 13 ಕೊಟ್ಟಿದ್ದಾರೆ. ಯೂಸರ್ ಇಂಟರ್ಫೇಸ್ ಬಂದು ನಮಗೆ ಕಲರ್ OS 13.0 ನ ನಾವು ನೋಡಬಹುದು. ಯೂಸರ್ ಇಂಟರ್ಫೇಸ್ ಅಂತೂ ಆಕ್ಚುಲಿ ಡಿಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ತುಂಬಾನೇ ಬ್ಲಾಟ್ವೇರ್ಸ್ ಇದೆ, ತುಂಬಾ ಆಡ್ಸ್ ಬರುತ್ತೆ ಅಂಡ್ ಅಪ್ಲಿಕೇಶನ್ಸ್ ಅಂಡ್ ಅದರ್ ಗೇಮ್ಸ್ ನ ಇನ್ಸ್ಟಾಲ್ ಮಾಡೋದಕ್ಕೆ ತುಂಬಾನೇ ರಿಕ್ವೆಸ್ಟ್ ಬರುತ್ತೆ. ಸೊ ಇದೊಂದು ಅವಾಯ್ಡ್ ಮಾಡಿದ್ರೆ ಓವರ್ ಆಗಿ ಇಂಟರ್ಫೇಸ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ಮೊಬೈಲ್ ನ ಮೇನ್ ಫೀಚರ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ರಿಯರ್ ಕ್ಯಾಮ್ರಾ ಬಂದು ನಮಗೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಪ್ರೈಮರಿ ಕ್ಯಾಮ್ರಾ ಬಂದು ನಮಗೆ 108 MP ವಿತ್ ಅಪರ್ಚರ್ 1.7 ಸ್ಯಾಮ್ಸಂಗ್ HM6 ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಪೋರ್ಟ್ರೇಟ್ ಲೆನ್ಸ್ ಬಂದು ನಮಗೆ 2 MP ವಿತ್ ಅಪರ್ಚರ್ 2.4 ಇದೆ. ಇದರಲ್ಲಿ ನಮಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿಲ್ಲ, ಅದ್ರ ಬದಲಾಗಿ ಮೈಕ್ರೋಸ್ಕೋಪಿಕ್ ಲೆನ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ವಿಚ್ ಇಸ್ 2 MP ವಿತ್ ಅಪರ್ಚರ್ 3.3 ಅಪ್ ಟು 40x ವರೆಗೂ ನಾವು ಝೂಮ್ ಕೂಡ ಮಾಡೋ ಆಪ್ಷನ್ ನ ಕೊಟ್ಟಿದ್ದಾರೆ. ಸೆಲ್ಫಿ ಕ್ಯಾಮ್ರಾ ಬಂದು ನಮಗೆ 32 MP ವಿತ್ ಅಪರ್ಚರ್ 2.4 ನ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾ ಅಲ್ಲಿ ಬಂದಿರೋ ಫೋಟೋಸ್ ಎಲ್ಲ ಆಕ್ಚುಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಮಗೆ ರಿಯರ್ ಕ್ಯಾಮ್ರಾ ಅಲ್ಲಿ 108 MP ಮೇನ್ ಕ್ಯಾಮ್ರಾ ಕೊಟ್ಟಿರೋದ್ರಿಂದ ಆ ಡೀಟೇಲಿಂಗ್ ಆಗಿರ್ಬೋದು, ಶಾರ್ಪ್ನೆಸ್ ಆಗಿರ್ಬೋದು, ಫೋಟೋಸ್ ಎಲ್ಲ ತುಂಬಾನೇ ಕ್ಲಿಯರ್ ಆಗಿ ಬಂದಿದೆ. ಸ್ಯಾಚುರೇಷನ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ ಅಂಡ್ ಕಲರ್ ಪಾಪ್ ಎಲ್ಲ ಸಖತ್ತು ನ್ಯಾಚುರಲ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ನೀವೇನಾದ್ರೂ ಜಾಸ್ತಿ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ಯೂಸ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಈ ಮೊಬೈಲ್ ಅಲ್ಲಿ ನಮಗೆ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ಕೊಟ್ಟಿಲ್ಲ. ಇನ್ನು ಸೆಲ್ಫಿ ಫೋಟೋಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಎಲ್ಲಾ ಕಂಡೀಷನ್ ಅಲ್ಲೂ ಸೆಲ್ಫಿ ಮೋಡಲ್ಲಿ ಫೋಟೋಸ್ ನ ಕ್ಯಾಪ್ಚರ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಕಲರ್ ಸ್ಯಾಚುರೇಷನ್ ಆಗಿರ್ಬೋದು, ಡೈನಮಿಕ್ ರೇಂಜ್ ಎಲ್ಲ ಸೆಲ್ಫಿ ಕ್ಯಾಮ್ರಾದಲ್ಲಿ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಪೋರ್ಟ್ರೇಟ್ ಎಲ್ಲ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇನ್ನು ವಿಡಿಯೋಗ್ರಫಿ ಮಾತಾಡಬೇಕು ಅಂದ್ರೆ ಇಲ್ಲೊಂದು ಸ್ವಲ್ಪ ನಮಗೆ ಡಿಸಪಾಯಿಂಟ್ ಆಗುತ್ತೆ. ಯಾಕಂದ್ರೆ ನಮಗೆ ವಿಡಿಯೋ ರೆಕಾರ್ಡಿಂಗ್ ಬಂದು 4K ಅಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿಲ್ಲ, ಜಸ್ಟ್ HD+ ರೆಕಾರ್ಡಿಂಗ್ ಮಾತ್ರ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಡಿಸಪಾಯಿಂಟಿಂಗ್ ಆಯ್ತು. ಇನ್ನು ಕ್ಯಾಮ್ರಾದ ನೆಕ್ಸ್ಟ್ ಫೀಚರ್ ಮೈಕ್ರೋಸ್ಕೋಪಿಕ್ ಲೆನ್ಸ್ ಅಲ್ಲಿ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಿಮ್ ಜೊತೆ ಈಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಶೇರ್ ಮಾಡ್ತೀನಿ. ಅಂಡ್ ಫಸ್ಟ್ ನಾವು ಮೈಕ್ರೋಸ್ಕೋಪಿಕ್ ಲೆನ್ಸ್ ಹೋಗಬೇಕು ಅಂದ್ರೆ ಫಸ್ಟ್ ಕ್ಯಾಮ್ರಾ ಅಪ್ಲಿಕೇಶನ್ ಹೋಗಬೇಕು. ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ನಾವು ಫೋಟೋ ಅಂಡ್ ಮೋರ್ ಅಂತ ಇದೆ ನೋಡಿ, ಮೋರ್ ಹತ್ರ ಹೋದ್ರೆ ಅಲ್ಲಿ ನಮಗೆ ಮೈಕ್ರೋಸ್ಕೋಪಿಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈಗ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ, ಒಂದು ಸರ್ಕಲ್ ತರ ಒಂದು ಟಾರ್ಗೆಟ್ ಇದ್ರಲ್ಲಿ ಬರುತ್ತೆ ಅಂಡ್ ಬ್ಯಾಕ್ ಸೈಡ್ ನಮಗೆ ಈ ತರ ಟಾರ್ಚ್ ಕೂಡ ಆನ್ ಆಗಿರುತ್ತೆ. ಸೊ ಬನ್ನಿ ಈಗ ಆಪಲ್ ಪಾಲಿಶಿಂಗ್ ಕ್ಲಾತ್ ನಾನು ಮೈಕ್ರೋಸ್ಕೋಪಿಕ್ ಕ್ಯಾಮ್ರಾ ಅಲ್ಲಿ ಫೋಟೋಸ್ ನ ಕ್ಯಾಪ್ಚರ್ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಫಸ್ಟ್ ನಾನು 20x ಅಲ್ಲಿ ನಾನು ಈಗ ಫೋಟೋಸ್ ನ ಕ್ಯಾಪ್ಚರ್ ಮಾಡ್ತೀನಿ. ವಾವ್, ನೋಡಿ ಎಷ್ಟು ಡೀಟೇಲಿಂಗ್ ಇದೆ ಅಂತ, ಸಖತ್ತು ಡೀಟೇಲಿಂಗ್ ಆಗಿದೆ. ಮೈನ್ಯೂಟ್ ಕ್ಲಾತ್ ಡೀಟೇಲ್ ಕೂಡ ನಾವು ನೋಡಬಹುದು, ಥ್ರೆಡ್ ಎಲ್ಲ. ಸೊ ಈಗ ನಾನು 40x ಗೆ ಮಾಡ್ತಾ ಇದೀನಿ. ಎಸ್, ನೋಡಿದ್ರಾ ಎಷ್ಟು ಡೀಟೇಲಿಂಗ್ ಆಗಿದೆ ಅಂತ. ಸೀರಿಯಸ್ಲಿ ಈ ಫೀಚರ್ ಅಂತೂ ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಅಂಡ್ ತುಂಬಾನೇ ಒಂಥರ ಎಲ್ಲಾ ಒಂದು ಸ್ಮಾಲ್ ಫೋಟೋಸ್ ನಾನು ಡೀಟೇಲಿಂಗ್ ನೋಡೋದಕ್ಕೆ ತುಂಬಾನೇ ಇಷ್ಟ ಆಯ್ತು. ಸೊ ಇದೊಂಥರ ನ್ಯೂ ಫೀಚರ್ ಆಗಿರೋದ್ರಿಂದ ನಾನು ತುಂಬಾ ಫ್ರೀಕ್ವೆಂಟ್ ಆಗಿ ಎಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಲಾಂಗ್ ರನ್ ಅಲ್ಲಿ ಎಷ್ಟು ದಿನ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇಟ್ ಈಸ್ ಎ ಗುಡ್ ಫೀಚರ್ ಅಂತಾನೆ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ 4G OLT ಕೊಟ್ಟಿದ್ದಾರೆ, 13 ಬ್ಯಾಂಡ್ಸ್ 5G ಇದೆ. ಬ್ಲೂಟೂತ್ ವರ್ಷನ್ ಬಂದು ಇದರಲ್ಲಿ ನಮಗೆ 5.2 ಕೊಟ್ಟಿದ್ದಾರೆ. ಡ್ಯೂಯಲ್ ಬ್ಯಾಂಡ್ ವೈಫೈ 5 ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಈ ಮೊಬೈಲ್ ಬಂದು 5G ರೆಡಿ ಫೋನ್. ಇದು ಬೇಕಾಗಿರೋ ಬ್ಯಾಂಡ್ಸ್ ಎಲ್ಲ ಇದೆ. ಇದರಲ್ಲಿ ನಾನು ಏರ್ಟೆಲ್ ನೆಟ್ವರ್ಕ್ ಸಿಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 5G ಅಂತ ತೋರಿಸ್ತಿದೆ. ಸೊ ಆಲ್ರೆಡಿ ನಾನು ಸ್ಪೀಡ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಡೌನ್ಲೋಡ್ ಸ್ಪೀಡ್ ಬಂದು ನಮಗೆ 309 ಬರ್ತಿದೆ Mbps ಅಂಡ್ ಅಪ್ಲೋಡ್ ಸ್ಪೀಡ್ ಬಂದು ನಮಗೆ 21.9 ಬರ್ತಿದೆ, ವಿಚ್ ಇಸ್ ಆಕ್ಚುಲಿ ಡಿಸೆಂಟ್ ಸ್ಪೀಡ್ ಅಂತಾನೆ ಹೇಳ್ಬೋದು. ಇನ್ನು ಮೊಬೈಲ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ 4800 mAh ಬ್ಯಾಟರಿನ ಕೊಟ್ಟಿದ್ದಾರೆ. 67 ವಾಟ್ಸ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಬಟ್ ನಮಗೆ ಬಾಕ್ಸ್ ಅಲ್ಲಿ 80 ವಾಟ್ಸ್ ಚಾರ್ಜಿಂಗ್ ಬ್ರೇಕ್ ನ ಕೊಟ್ಟಿದ್ದಾರೆ. ಅಂಡ್ ನಮಗೆ ಈ ಮೊಬೈಲ್ ಬಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ 44 ಮಿನಿಟ್ಸ್ ಅಲ್ಲಿ 0 to 100% ಕೂಡ ಚಾರ್ಜ್ ಆಗುತ್ತೆ. ಅಂಡ್ ಓಪೋ ಅವರದ ಮೋಸ್ಟ್ ಸ್ಪೆಷಲ್ ಫೀಚರ್ ಬ್ಯಾಟರಿ ಹೆಲ್ತ್ ಇಂಜಿನ್ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಈ ಫೀಚರ್ ನ ಆಫ್ ಮಾಡ್ಕೊಂಡ್ರೆ ಬ್ಯಾಟರಿ ಹೆಲ್ತ್ ಕೂಡ ನಮ್ಗೆ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ. ಓವರ್
ಆಗಿ OPPO Reno8 ಮೊಬೈಲ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳಿದ್ರೆ ಇದ್ರಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಏನೇನು ಅಡ್ವಾಂಟೇಜಸ್ ಅನಿಸ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಡಿಸೈನ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಡಿಸ್ಪ್ಲೇ ಬಂದು ನಮಗೆ 3D ಕರ್ವ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಕಾಂಟೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದು ಆಲ್ರೆಡಿ 5G ರೇಡ್ ಮೊಬೈಲ್ ಆಗಿದೆ. ಕ್ಯಾಮ್ರಾ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಬ್ಯಾಟ್ರಿ ಬಂದು ನಮಗೆ 4800 mAh ಬ್ಯಾಟ್ರಿ ಕೊಟ್ಟಿದ್ರು. ಮೊಬೈಲ್ ಅಂತೂ ಸಿಕ್ಕಾಪಟ್ಟೆ ಲೈಟ್ ವೇಟ್ ಆಗಿದೆ. ಇಷ್ಟೆಲ್ಲ ಅಡ್ವಾಂಟೇಜಸ್ ಅಂತ ಅನ್ಬೋದು. ಇನ್ನು ನೆಗೆಟಿವ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಪ್ರೈಸ್ ರೇಂಜ್ಗೆ ನಮಗೆ ಪ್ರೊಸೆಸರ್ ಇನ್ನೂ ಇಂಪ್ರೂವ್ ಆಗಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಜಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಅಂಡ್ ವಿಡಿಯೋಗ್ರಫಿಯಲ್ಲಿ ನಮಗೆ 4K ವಿಡಿಯೋ ರೆಕಾರ್ಡಿಂಗ್ ನ ಕೊಟ್ಟಿಲ್ಲ. ಅಟ್ಲೀಸ್ಟ್ 4K ರೆಕಾರ್ಡಿಂಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೂಡ ಮಿಸ್ ಮಾಡಿದ್ದಾರೆ. ಈ ಎಲ್ಲ ನೆಗೆಟಿವ್ಸ್ ನ ಈ ಪ್ರೈಸ್ ರೇಂಜ್ಗೆ ಅವರು ಪಾಸಿಟಿವ್ ಆಗಿ ಚೇಂಜ್ ಮಾಡಿ ಈ ಮೊಬೈಲ್ ನ ಲಾಂಚ್ ಮಾಡಿದ್ರೆ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದಿತ್ತು. ಬಟ್ ಈಗಿರೋ ಫೀಚರ್ಸ್ ಕಂಪೇರ್ ಮಾಡಿದ್ರೆ ಈಗ ಅವ್ರು ಜಸ್ಟ್ 25,000 rupees ಗೆ ಮೊಬೈಲ್ ರಿಯಲಿ ಲಾಂಚ್ ಮಾಡಿದ್ರೆ ಆಗ ನಾವು ಪರ್ಚೇಸ್ ಮಾಡಬಹುದಿತ್ತು. ಬಟ್ ಈಗ OPPO Reno ಈ ಸೀರೀಸ್ ಬಂದು ತುಂಬಾನೇ ಫೇಮಸ್ ಆಗಿದೆ, ಪಾಪ್ಯುಲರ್ ಆಗಿದೆ. ಸೊ ಅದರಿಂದ ಇವರು ಏನ್ ಮಾಡಿದ್ದಾರೆ, OPPO ಅವರು ಅಗ್ರೆಸಿವ್ ಪ್ರೈಸ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಅವ್ರ ಮೊಬೈಲ್ಸ್ ಎಲ್ಲ ಲಾಂಚ್ ಮಾಡ್ತಿದ್ದಾರೆ. ಸೊ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ರಿಯಲಿ ವರ್ತ್ ಅಂತ ಅನಿಸ್ತಾ ಇತ್ತು ನನಗೆ. ಬಟ್ ನೀವೇನಾದ್ರೂ OPPO Reno ಫ್ಯಾನ್ಸ್ ಆಗಿ ನೀವು ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಡಿಸೈನ್, ಡಿಸ್ಪ್ಲೇ, ಕ್ಯಾಮ್ರಾ ನೋಡಿ ಡೆಫಿನೆಟ್ಲಿ ನೀವು ಮೊಬೈಲ್ ನ ಕನ್ಸಿಡರ್ ಮಾಡಬಹುದು. ಐ ಹೋಪ್ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ನ ನಾನು ಮಾಡಬೇಕು ಅಂದ್ರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಫಾಲೋ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.